ಬೆಂಗಳೂರಿನಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಪೊಲೀಸರಿಂದ ಅಡ್ಡಿಪಡಿಸಲಾಗಿದೆ. ಕೆಲ ಕಾಲ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗಿತ್ತು. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಕರ್ನಾಟಕದಲ್ಲಿ ನಾವೆಲ್ಲ ಅನ್ನ ತಿಂತೀವಿ. ಕನ್ನಡವನ್ನ ಪೂಜೆ ಮಾಡಲಿಕ್ಕೆ, ಕನ್ನಡ ಕಲಿಲಿಕ್ಕೆ, ಕರ್ನಾಟಕದ ಹಬ್ಬ ಮಾಡಲಿಕ್ಕೆ ಅನುಮತಿ ಇಲ್ಲ. ಇವತ್ತಿನ ದಿನ ಕನ್ನಡ ಹಬ್ಬ ಮಾಡ್ತಿರ್ತಕ್ಕಂಥ ಹುಡುಗರ ಮೇಲೆ ದೌರ್ಜನ್ಯ ಪರವಾಗಿ ನಿಂತ್ಕೋಬೇಕು ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಕರ್ವೆ ಸ್ವಾಭಿಮಾನಿ ಸೇನೆ ಅವ್ರ ಜೊತೆ ನಾವು ಪಕ್ಷಾತೀತವಾಗಿ ಜಾತಿತ್ವವಾಗಿ ಏನು ಸುಮಲತಾ ಅಂಬರೀಷನ್ನ ಗೆಲ್ಲಿಸ್ತು. ಸುಮಲತಾ ಅಂಬರೀಷು ಕಾವೇರಿಗೋಸ್ಕರ ರಾಜೀನಾಮೆ ಕೊಟ್ಟರು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಯಾವುದೇ ಪಕ್ಷದ ಪರವಾಗಿ ಇವತ್ತು ಕ್ರಿಶ್ಚಿಯನ್ ಇದ್ದೀರಿ, ಮತ್ತೆ ಮುಸ್ಲಿಂ ಇದ್ದೀರಿ, ಎಲ್ಲ ಹಿಂದೂಗಳಿದ್ದೀರಿ, ಎಲ್ಲ ಭಾಷೆಯವರಿಗೆ ಅನ್ನ ಕೊಡ್ತಕ್ಕಂಥ ಊರು ಯಾವ್ದಾರ ಇದೆ ಅಂದ್ರೆ ಅದು ನನ್ನ ಕರ್ನಾಟಕ. ಕರ್ನಾಟಕದಲ್ಲಿ ಶಾಂತಿ ಇದೆ. ಇವತ್ತಿನ ದಿನ ಕರುಣೆ ಇದೆ. ಕರುಣೆಯಿಂದ ಎಲ್ಲರನ್ನು ಪ್ರೀತಿಸ್ತೇವೆ. ನಾವು ಕರುಣೆಯನ್ನ ಮೀರಿದ್ರೆ ಕತ್ತರಿಸಕ್ಕೂ ರೆಡಿ ಇದ್ದೇವೆ. ಯಾವತ್ತು ಕನ್ನಡಿಗರು ಪ್ರಾಣ ಬೇಕಾದ್ರೂ ಕೊಡ್ತೇವೆ ಹೊರತು ಯಾವುದೇ ಕಾರಣದಿಂದ ಮರ್ಯಾದೆ ಕಳ್ಕೊಂಡು ಬದುಕಕ್ಕೆ ಇಷ್ಟಪಡಲ್ಲ. ನಾವು ಇಲ್ಲಿ ಮಾಡ್ತಾ ಇರೋದು ಕನ್ನಡದ ಹಬ್ಬ. ಎಲ್ಲ ನನ್ನ ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಜನಾಂಗದ ಹಿಂಗತ್ತ ಎಲ್ಲ ಅಣ್ಣ ತಮ್ಮದಿರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡ ಹಬ್ಬಕ್ಕೆ ಭಾಗವಹಿಸಬೇಕು. ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ದಯವಿಟ್ಟು ಕರ್ನಾಟಕದಲ್ಲಿ ಯಾರೇ ಒಬ್ಬ ಅನ್ನ ತಿಂತ ಇರಲಿ, ಯಾರೇ ಒಬ್ಬ ಬಿಲ್ಡಿಂಗ್ ಕಟ್ಟಿಗೆ ಮೆರಿತಾ ಇರಲಿ, ಎಲ್ಲರಿಗೂ ಅಧಿಕಾರ ಇದೆ. ಕನ್ನಡವನ್ನ ಮಾತಾಡಬೇಕು, ಕನ್ನಡವನ್ನ ಬೆಳೆಸಬೇಕು. ಕರ್ನಾಟಕದಲ್ಲಿ ಕನ್ನಡ ತಾಯಿನ ಪೂಜೆ ಮಾಡ್ತಕ್ಕಂಥ ಗುಣನ ನೀವು ಬೆಳೆಸ್ಕೋಬೇಕು. ಯಾರ ಒಬ್ಬ ವ್ಯಕ್ತಿ ಕನ್ನಡದ ಪರವಾಗಿ ಧ್ವನಿ ಎತ್ತಿದಾಗ ಎಲ್ಲ ಜಾತಿ ಜನಾಂಗ ಬಂದು ಬೆಂತೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಿಮ್ಮ ಬಿಲ್ಡಿಂಗು, ನಿಮ್ಮ ಆಸ್ತಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವತ್ತಿನ ದಿನ ಕೊರಿಯಾ, ಇವತ್ತು ನೋಡಿ ರಷ್ಯಾ, ಎಂತೆಂತ ಮುಸ್ಲಿಂ ಕಂಟ್ರಿಗಳು ಬೆಂಕಿ ಹತ್ತಿ ಉರಿತಾ ಇದ್ದಾವೆ. ಇವತ್ತು ಯಾರಿಗೂ ನೆಮ್ಮದಿ ಇಲ್ಲ. ಅದೇ ನನ್ನ ಇಂಡಿಯಾ ಕರ್ನಾಟಕದಲ್ಲೇ ಇಂಥ ಪರಿಸ್ಥಿತಿ ನಮಗೆ ಸಾಯೋವರೆಗೂ ಬರಲ್ಲ. ನನ್ನ ಕರ್ನಾಟಕ ತಾಯಿ ಎಲ್ಲರಿಗೂ ಶಾಂತಿಯುತವಾಗಿ ಅನ್ನವನ್ನ ಕೊಡ್ತಾಳೆ.